ಗೋವಾದಲ್ಲಿ ಫಸ್ಟ್ 2 ದಿನ ಕುಣಿದು ಕುಪ್ಪಳಿಸಿದ್ಮೇಲೆ ವಿ ವಾಂಟೆಡ್ ಸಮ್ ಪೀಸ್. ಅದಕ್ಕೆ ನಾವು ಇರೋ ಹೋಟೆಲ್ ನ ಚೆಕ್ಔಟ್ ಮಾಡ್ಕೊಂಡು ನಾವು ಹೊಸ ರೆಸಾರ್ಟ್ ಹೋದ್ವಿ. ಅದರ ಹೆಸರು ಟ್ಯಾನ್ ಅಂಡ್ ಸ್ಯಾಂಡ್ ಅಂತ. ಈ ರೆಸಾರ್ಟ್ ಕೂಡ ನಾರ್ತ್ ಗೋವಾದಲ್ಲೇ ಇದೆ. ಆಮೇಲೆ ಇದ್ರದ್ದು ಅಡ್ವಾಂಟೇಜ್ ಏನಂದ್ರೆ ಇದು ಬೀಚ್ ಫ್ರಂಟ್ ಅಲ್ಲೇ ಇದೆ. ಸ್ವಿಮ್ಮಿಂಗ್ ಪೂಲು, ರೆಸ್ಟೋರೆಂಟ್, ಸ್ಪಾ ಎಲ್ಲಾನು ಇದೆ. ಕಮಿಂಗ್ ಟು ದಿ ರೂಮ್, ಇಟ್ಸ್ ವೆರಿ ಬಿಗ್ ಅಂಡ್ ಸ್ಪೇಷಿಯಸ್. ಆರಾಮಾಗಿ 3 ಜನ ಇರಬಹುದು. ವುಡನ್ ಫ್ಲೋರಿಂಗು, ಡಬಲ್ ಬೆಡ್, ಸೋಫಾ, ಬಾಲ್ಕನಿ ಎಲ್ಲಾನು ಇದೆ. ಅಂಡ್ ಮೇನ್ಲಿ ಇಟ್ಸ್ ವೆರಿ ಕ್ಲೀನ್ ಅಂಡ್ ನೀಟ್. ಬಾಲ್ಕನಿಯಲ್ಲಿ ನಿಂತ್ಕೊಂಡ್ರೆ ಬೀಚ್ ಕಾಣಿಸುತ್ತೆ. ಮಧ್ಯಾಹ್ನ ಊಟಕ್ಕೆ ನಾವು ವರ್ಕ್ಶಾಪ್ ಅನ್ನೋ ಒಂದು ರೆಸ್ಟೋರೆಂಟ್ ಹೋಗಿದ್ವಿ. ಅಲ್ಲಿ ಕೋಕಮ್ ಜ್ಯೂಸ್ ನ ಟ್ರೈ ಮಾಡಿದ್ವಿ. ಅದ್ರ ಜೊತೆ ಗೋವನ್ ಚಿಕನ್ ಕರಿ, ರೈಸ್, ಫಿಶ್ ಫ್ರೈನ ಟ್ರೈ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಸಂಜೆ ಆಗ್ತಿದ್ದಂಗೆ ಗೋವಾದಲ್ಲಿ ಬಹಳಷ್ಟು ಕೆಫೆಸ್ ಇದೆ ಅಂತ ಕೇಳಿದ್ದೆ. ಈ ಒಂದು ಬ್ಯೂಟಿಫುಲ್ ಆರ್ಟ್ ಜುನಾ ಕೆಫೆಗೆ ಹೋಗಿದ್ವಿ. ಈ ಕೆಫೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಇಟ್ಸ್ ವೆರಿ ಲೈವ್ಲಿ, ಕಲರ್ಫುಲ್, ಹಾಗೆ ಲೈವ್ ಮ್ಯೂಸಿಕ್ ಕೂಡ ಇರುತ್ತೆ. ರೆಸಾರ್ಟ್ ಅಲ್ಲಿ ಬೆಳಗ್ಗೆ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಇರುತ್ತೆ. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಹಾಗೆ ಇಂಗ್ಲಿಷ್ ಬ್ರೇಕ್ಫಾಸ್ಟ್ ಕೂಡ ಇರುತ್ತೆ. ಒಟ್ನಲ್ಲಿ ವಿ ಗರ್ಲ್ಸ್ ಎಂಜಾಯ್ಡ್ ದಿಸ್ ಗೋವಾ ಟ್ರಿಪ್ ಅ ಲಾಟ್. ಐ ಹೋಪ್ ನಿಮ್ಗೂ ಎಲ್ಲ ಹೆಲ್ಪ್ ಆಗಿದೆ ಅನ್ಕೊಂಡಿದೀನಿ. ಸೊ ಫಾಲೋ ಮಾಡೋದನ್ನ ಮರಿಬೇಡಿ, ಹಾಗೆ ಎಲ್ಲರ ಹತ್ರ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗಲಿ.